ಇನ್ನು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಎತ್ತ ಸಿಐಡಿ ಈಗಾಗಲೇ ಬೀಡ್ಬಿಟ್ಟಿದೆ. ಸಿಐಡಿ ತಂಡ ಇವತ್ತು ಕೂಡ ಬೀದರ್ನಲ್ಲಿ ತನ್ನ ತನಿಖೆಯನ್ನು ಮುಂದುವರಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ಇಂದು ಕೂಡ ಸಿಐಡಿ ತನಿಖೆ ಮುಂದುವರಿತಾ ಇದೆ. ಬಹುತೇಕ ಎಲ್ಲ ಸಿಐಡಿ ಅಧಿಕಾರಿಗಳು ಇವತ್ತು ಬೇರೆ ಬೇರೆ ನಿಯೋಜಿತ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಎರಡನೇ ಹಂತದಲ್ಲಿ ಸಚಿನ್ ಕುಟುಂಬದ ವಿಚಾರಣೆ ಕೂಡ ನಡೆಯುತ್ತೆ. ಇವತ್ತು ಸಚಿನ್ ಸ್ವಗ್ರಾಮ ಕಟ್ಟಿ ತುಂಗಾವಾದಲ್ಲಿ ಕುಟುಂಬಸ್ಥರ ವಿಚಾರಣೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರ ನಿವಾಸಕ್ಕೆ ತೆರಳುತ್ತಾರೆ, ಅವರ ಕುಟುಂಬಸ್ಥರಿಂದ ಮಾಹಿತಿ ಪಡಿತಾರೆ, ಅವರಿಂದ ಹೇಳಿಕೆ ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟ್ಟಿ ತುಂಗಾವ ಗ್ರಾಮ ಅಲ್ಲಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ 2 ಗಂಟೆಗೆ ಕುಟುಂಬಸ್ಥರ ವಿಚಾರಣೆ ಮಾಡಿದಂಥ ಸಿಐಡಿ ತಂಡ ಡೆತ್ ನೋಟ್ ಪೊಲೀಸ್ ನಿರ್ಲಕ್ಷ್ಯದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗಿತ್ತು. ಹೇಳಿಕೆಯನ್ನು ರೆಕಾರ್ಡ್ ಮಾಡಿ ದಾಖಲಿಸಿಕೊಂಡಿರುವಂಥ ಸಿಐಡಿ ತಂಡ ಸಮಗ್ರ ಮಾಹಿತಿಯನ್ನು ಪಡೆದು ಆ ಬಳಿಕ ಬೀದರ್ನಿಂದ ಕಲಬುರಗಿ ತೆರಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಪ್ರಕರಣ ಈಗ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲೂ ಕೂಡ ಮಹಜರು ಮಾಡಲಿರುವಂಥ ಸಿಐಡಿ ತಂಡ, ಅದರ ಬಗ್ಗೆ ಕೂಡ ಅಪ್ಡೇಟ್ಸ್ ಕೊಡ್ತೀನಿ. ಅದಕ್ಕೂ ಮೊದಲು ಪ್ರಾಥಮಿಕವಾಗಿ ನಿನ್ನೆ ಸಿಐಡಿ ತಂಡದಿಂದ ಗಂಭೀರವಾದಂಥ ವಿಚಾರಣೆ ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಸಚಿನ್ ಅವರ ನಿವಾಸಕ್ಕೆ ನಿನ್ನೆ ಸಿಐಡಿ ತಂಡ ಭೇಟಿ ನೀಡಿತ್ತು. ಅಧಿಕಾರಿಗಳು ಕೂಡ ತೆರಳಿದ್ರು, ಅವರ ಕುಟುಂಬಸ್ಥರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿದರು, ಹಾಗೆಯೇ ಇನ್ನಷ್ಟು ವಿವರಗಳನ್ನು ಕೂಡ ಕಲೆ ಹಾಕಿದರು. ಅದಾದ ಬಳಿಕ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಇವತ್ತು ಕೂಡ ಮತ್ತೆ ಅವರ ಕುಟುಂಬಸ್ಥರ ಮಾಹಿತಿ ಪಡಿತಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲೂ ಕೂಡ ಮರ್ಜರ್ ಮಾಡ್ತಾರೆ ಸಿಐಡಿ ತಂಡ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲೂ ಕೂಡ ಅನೇಕ ಮಾಹಿತಿ ಸಿಗುವಂಥ ಸಾಧ್ಯತೆ ಇದೆ. ಸಚಿನ್ ಕೊನೆಯದಾಗಿ ಊಟ ಮಾಡಿದಂಥ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅದು. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಳಿಕ ಆತ ನಾಪತ್ತೆಯಾಗಿದ್ದ, ಬಳಿಕ ನಿರ್ಲಕ್ಷ್ಯ ಮಾಡಿದಂಥ ಗಾಂಧಿಗಂಜ್ ಮತ್ತು ದನ್ನೂರ್ ಠಾಣೆಗೆ ಅಲ್ಲೂ ಕೂಡ ವಿಚಾರಣೆಗೆ ತೆರಳುವಂಥ ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟು ಸಿಐಡಿ ಕಚೇರಿಗೆ ಕರೆಸಿ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಂಪೂರ್ಣ ವಿವರಗಳು ಬರ್ತಾ ಇದೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಮರ್ಜರ್ ಮಾಡ್ತಾರೆ ಆರಂಭದಲ್ಲಿ, ಯಾಕೆಂದರೆ ಅಂತಿಮವಾಗಿ ಸಚಿನ್ ಅದೇ ಒಂದು ಪ್ರದೇಶದಲ್ಲಿ ಊಟ ಮಾಡಿದ್ದ, ಆ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲೇ ಕೊನೆ ಬಾರಿ ಊಟ ಸೇವಿಸಿದೆ. ಅದಾದ ಬಳಿಕ ನಾಪತ್ತೆ ಆಗಿಬಿಟ್ಟಿದೆ. ಹಾಗಾಗಿ ಇದರಿಂದ ಎಲ್ಲ ಮಾಹಿತಿಯನ್ನು ಪಡೆದು ಈಗ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಯಾಕೆ ತಡವಾಗಿ ದೂರನ್ನು ಸ್ವೀಕರಿಸ್ರಿ ಅಥವಾ ದೂರ ಕೊಟ್ಟರೂ ಕೂಡ ಯಾಕೆ ಅದನ್ನು ರಿಜಿಸ್ಟರ್ ಮಾಡಲಿಲ್ಲ, ಇದೆಲ್ಲ ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗಾಗಲೇ ಎಲ್ಲ ಪ್ರಕರಣಗಳನ್ನು ನೋಡ್ತಾ ಇದ್ವಿ. ಪ್ರಮುಖವಾಗಿ ಸಿಐಡಿ ತಂಡ ನಿನ್ನೆಯಿಂದ ಕೂಡ ಬಿಡಿದ್ಬಿಟ್ಟಿದೆ. ನಿನ್ನೆ ಕುಟುಂಬಸ್ಥರ ನಿವಾಸಕ್ಕೆ ತೆರಳಿ ಅಲ್ಲಿ ಹೇಳಿಕೆ ಕೂಡ ಮಾಡಿಕೊಂಡಿದೆ. ಹೇಳಿಕೆ ಪಡೆದು ಅದನ್ನು ಕೂಡ ದಾಖಲೆ ಮಾಡಿರುವಂಥ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಇವತ್ತು ಏನೆಲ್ಲ ತನಿಖೆ ನಡೆಯುವಂಥ ಸಾಧ್ಯತೆ ಇರುತ್ತೆ ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಪೊಲೀಸರಿರ್ಬೋದು, ಇವರೆಲ್ಲರೂ ಕೂಡ ವಿಚಾರಣೆ ಆಗ್ತಾ ಇದೆಯಾ? ಬೀದರ್ನಲ್ಲಿ ಬೀಡ್ ಬಿಟ್ಟಿರ್ತಕ್ಕಂಥದ್ದು. ನಿನ್ನೆ ಬೆಂಗಳೂರಿನಿಂದ ಸುಮಾರು ಬೆಳಿಗ್ಗೆ 4 ಗಂಟೆ ಸುಮಾರಿಗೆ ಬೀದರ್ಗೆ ಬಂದಂತ ಸಿಐಡಿ ಅಧಿಕಾರಿಗಳ ತಂಡ ಸುಮಾರು 10:30 ಸುಮಾರಿಗೆ ಎಸ್ಪಿ ಕಚೇರಿಗೆ ಹೋಗಿದ್ದಾರೆ. ಎಸ್ಪಿ ಕಚೇರಿಯಲ್ಲಿ ಹೋಗಿ ಬೀದರ್ನ ಎಸ್ಪಿ ಪ್ರದೀಪ್ ಗುಂಟೆ ಅವರನ್ನ ಸಮಗ್ರವಾಗಿ ವಿಚಾರಣೆ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಸಚಿನ್ ಆತ್ಮಹತ್ಯೆ ಮಾಡಿರೋದಕ್ಕಿಂತ ಮುಂಚೆ ಒಂದು ಡೆತ್ ನೋಟ್ ಅನ್ನ ಬರೆದಿದ್ದ, ಸಮಗ್ರವಾದ ಸುಮಾರು 6 ಪುಟಗಳ ಒಂದು ಡೆತ್ ನೋಟ್ ಅನ್ನ ಬರೆದಿದ್ದ. ಈಗ ಆ ಡೆತ್ ನೋಟ್ ಅನ್ನು ನೋಡಿದಂತ ಕುಟುಂಬಸ್ಥರು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಬೀದರ್ನ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಮನೆಯ ಹುಡುಗ ಕಾಣೆಯಾಗಿದ್ದಾನೆ, ಈಗ ಅವನನ್ನು ಹುಡುಕಿ ಕೂಡ ಅಂತ ಕಂಪ್ಲೇಂಟ್ ಕೂಡ ಕೊಡ್ಲಿಕ್ಕೇನು ಸಚಿನ್ ಸಹೋದರಿಯರು ಹೋಗಿದ್ರು. ಹೀಗಾಗಿ ಅಲ್ಲಿ ಇರ್ತಕ್ಕಂಥ ಗಾಂಧಿಗಂಜ್ ಪೊಲೀಸರು ಆ ಪ್ರಕರಣ ಏನು ಗಂಭೀರವಾಗಿ ತೆಗೆದುಕೊಂಡು ನಿರ್ಲಕ್ಷ್ಯ ಮಾಡಿದ್ರು. ಅವ್ರು ಕೊಟ್ಟಂತ ದೂರನ್ನು ಕೂಡ ತೆಗೆದುಕೊಳ್ಳಲಿಲ್ಲ. ಹೀಗಾಗಿ ಈ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ಸಿಐಡಿ ಅಧಿಕಾರಿಗಳು ನಿನ್ನೆ ಎಸ್ಪಿ ಅವರ ಜೊತೆಗೇನು ಸುದೀರ್ಘ ಒಂದು 2 ಗಂಟೆಗಳ ಕಾಲ ಚರ್ಚೆಯನ್ನು ಕೂಡ ಮಾಡಿದ್ರು. ಅದಾದ ನಂತರ ಆತ ಅಲ್ಲಿಂದ ನೇರವಾಗಿ ಬಂದಂತ ಅಧಿಕಾರಿಗಳ ತಂಡ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ತಂಡವನ್ನು ಕೂಡ ಅಲ್ಲೇನು ತನಿಖೆಯನ್ನು ಕೂಡ ಮಾಡಿದ್ರು. ಯಾಕೆಂದ್ರೆ ಈ ಮುಂಚೆ ಅಲ್ಲಿ ಪ್ರಕರಣ ಕೂಡ ಸಚಿನ್ ಆತ್ಮಹತ್ಯೆ ಪ್ರಕರಣ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ರೈಲ್ವೆ ಎಸ್ಪಿ ಆಗಿರ್ತಕ್ಕಂಥ ಸೌಮ್ಯಲತಾ ಅವರು ಕೂಡ ಸುಮಾರು 2 ದಿನಗಳ ಕಾಲ ಬೀದರಲ್ಲಿ ಉಳ್ಕೊಂಡು ಅಲ್ಲಿ ಕೂಡ ಅವರು ಸಮಗ್ರವಾದಂತಹ ತನಿಖೆಯನ್ನು ಕೂಡ ಮಾಡಿದ್ರು ಮತ್ತು ಕುಟುಂಬಸ್ಥರನ್ನ ಭೇಟಿಯಾಗಿ ಅವರಿಂದನೂ ಕೂಡ ಹೇಳಿಕೆಯನ್ನು ಪಡ್ಕೊಂಡಿದ್ರು. ಹೀಗಾಗಿ ಸಿಐಡಿ ಅಧಿಕಾರಿ ತಂಡ ನಿನ್ನೆ ಸುಮಾರು ರೈಲ್ವೆ ಪೊಲೀಸ್ ಹತ್ರನೂ ಹೋಗಿ ಅವ್ರ ಹತ್ರನೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ರು. ಅಲ್ಲಿಂದ ನೇರವಾಗಿ ಬಂದಂತ ರೈಲ್ವೆ ಅಧಿಕಾರಿಗಳ ಜೊತೆಗೆ ಬಂದಂತ ಸಿಐಡಿ ಅಧಿಕಾರಿಗಳ ತಂಡ ಆತ್ಮಹತ್ಯೆ ಮಾಡ್ಕೊಂಡಂತ ಸ್ಥಳಕ್ಕೂ ಹೋಗಿ ಏನು ಪರಿಶೀಲನೆ ಕೂಡ ಮಾಡಿದ್ರು, ಸ್ಥಳ ಮಹಜರನ್ನು ಕೂಡ ಮಾಡಿದ್ರು. ಅಲ್ಲಿಂದ ನೇರವಾಗಿ ಬಂದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕಟ್ಟಿತುಗಾಂವ್ ಗ್ರಾಮದಲ್ಲಿರ್ತಕ್ಕಂಥ ಅವರ ಸಚಿನ್ ಸಹೋದರಿಯರ ಕುಟುಂಬಸ್ಥರನ್ನು ಕೂಡ ಸುಮಾರು 2 ಗಂಟೆಗಳ ಕಾಲ ವಿಚಾರಣೆ ಕೂಡ ಮಾಡಿದ್ರು. ಸಚಿನ್ಗೆ ಸಂಬಂಧಪಟ್ಟಂತ ದಾಖಲೆಗಳಿರ್ಬೋದು, ಆತ ಬಳಸಿರ್ತಕ್ಕಂಥ ಫೇಸ್ಬುಕ್ ಇರ್ಬೋದು, ಇಮೇಲ್ ಐಡಿಗಳನ್ನು ಕೂಡ ಎಲ್ಲಾನು ಕಲೆ ಹಾಕುವಂತ ಪ್ರಯತ್ನನೂ ಕೂಡ ಮಾಡಿದ್ರು. ಮತ್ತು ಆತ ಆತ್ಮಹತ್ಯೆ ಮಾಡ್ಕೊಂತ ಆತ ಹಿಂದೆ ಏನು ಬರವಣಿಗೆ ಮಾಡ್ತಾರೆ ಎಲ್ಲ ರೀತಿಯ ಮಾಹಿತಿ ಕೂಡ ಕಲೆ ಹಾಕಿದ್ರು. ಇವತ್ತು ಕೂಡ 2ನೇ ಹಂತದ ತನಿಖೆಯನ್ನು ಕೂಡ ಇವತ್ತು ಮುಂದುವರಿತಾ ಇದೆ. ಹೀಗಾಗಿ ಇವತ್ತು ಕೂಡ ಸುಮಾರು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಅವರ ಕುಟುಂಬಸ್ಥರ ಬಳಿ ಹೋಗಿ ಭೇಟಿ ಆಗುವಂತ ಸಾಧ್ಯತೆನೂ ಕೂಡ ಇದೆ. ಪ್ರಮೋದ್, ಥ್ಯಾಂಕ್ ಯು ಸುರೇಶ್ ಎಲ್ಲ ಮಾಹಿತಿಗಾಗಿ.